ವಣ್ಸೆ ಹಾಗೂ ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ ನೇತೃತ್ವದಲ್ಲಿ ಇವತ್ತು ಮತ್ತು ನಾಳೆ ವಾರಾಹಿ ಬಲದಂಡೆ ಯೋಜನೆ ತ್ವರಿತ ಅನುಷ್ಠಾನಕ್ಕೆ ಒತ್ತಾಯಿಸಿ ಇನ್ನು ಸಿದ್ದಾಪುರ ಮತ್ತು ಸೌಕೂರು ಏತ ನೀರಾವರಿ ವ್ಯಾಪ್ತಿಯಲ್ಲಿ ನೀರಾವರಿ ಸೌಲಭ್ಯದಿಂದ ವಂಚಿತರಾಗಿರುವಂತಹ ಕೃಷಿ ಭೂಮಿಗಳಿಗೆ ನೀರನ್ನು ಒದಗಿಸುವಂತೆ ಆಗ್ರಹಿಸಿ ಬೃಹತ್ ಪಾದಯಾತ್ರೆಯನ್ನ ನಡೆಸುತ್ತಿದ್ದಾರೆ. ಕಂಡ್ಲೂರು, ಅಂಪಾರು, ಶಂಕರನಾರಾಯಣ ಮೂಲಕವಾಗಿ ನಾಳೆಯ ದಿನ ಸಿದ್ದಾಪುರಕ್ಕೆ ತೆರಳಿ ಬೃಹತ್ ಸಮಾವೇಶ ಮುಕ್ತಾಯವಾಗಲಿದೆ. ಈ ವೇಳೆ ಮಾಜಿ ಶಾಸಕರಾಗಿರುವಂತಹ ಗೋಪಾಲ್ ಪೂಜಾರಿ ಹಾಗೂ ವಣ್ಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾತನಾಡಿದರು. ಸಿದ್ದಾಪುರದಲ್ಲಿ 3 ಗಂಟೆಗೆ ಬೃಹತ್ ಸಮ್ಮೇಳನ ನಡೆಯಲಿಕ್ಕಿದೆ. ಇದರ ಮೂಲ ಉದ್ದೇಶ ಬಲದಂಡೆ ಯೋಜನೆ ಅನುಷ್ಠಾನ ಆಗಬೇಕು ತ್ವರಿತಗತಿಯಲ್ಲಿ. ಸಿದ್ದಾಪುರ ಏತ ನೀರಾವರಿ ಯೋಜನೆ ಏನಿದೆ ಅದು ತಕ್ಷಣ ಪ್ರಾರಂಭ ಆಗಬೇಕು. ಪ್ಲಸ್ ಬಿಟ್ಟು ಹೋದ ಭಾಗ ಏನಿದೆ ಆಜ್ರಿಯ, ರೈಟ್ ಸೈಡ್, ಎಡಮಗಿ, ಹೊಸಂಗಡಿ ಮತ್ತು ಸಿದ್ದಾಪುರದ 6 ವಾರ್ಡ್ ಬಾಕಿ ಇರೋ 6 ವಾರ್ಡ್, ಉಳ್ಳೂರು, ಈ ಭಾಗದ ರೈತರಿಗೆ DPR ಅನ್ನು ಚೇಂಜ್ ಮಾಡಿ ಉಳಿದ ಭಾಗಕ್ಕೆ ನೀರು ಕೊಡಬೇಕು ಒತ್ತಾಯ ದೃಷ್ಟಿಯಲ್ಲಿ. ಅದಲ್ಲದೆ JGM ಪೈಪ್ಲೈನ್ ಹಾಕಿದ್ದಾರೆ, ನಳ್ಳಿ ಹಾಕಿದ್ದಾರೆ. ನೀರಿನ ಮೂಲ ಇನ್ನೂ ಎಲ್ಲಿದೆ ಗೊತ್ತಿಲ್ಲ. ಅದನ್ನು ತಕ್ಷಣ ನಮ್ಮ ಕ್ಷೇತ್ರಕ್ಕೆ ನೀರು ಕೊಡಬೇಕು ಒತ್ತಾಯ ಮಾಡೋಕ್ಕೋಸ್ಕರ ಈ ಪಾದಯಾತ್ರೆ ಹಾಕ್ಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ಈ ಭಾಗದ ರೈತರಿಗೆ ನೀರು ಕೊಡಬೇಕು. ಉಪ್ಪು ನೀರು ಬರುವಂಥ ಪ್ರದೇಶಕ್ಕೆ ಮತ್ತೆ ಪುನಃ ಉಪ್ಪು ನೀರು ಆಗಬಾರ್ದು. ಕಂಡ್ಲೂರು ನೀರಾವರಿ ಯೋಜನೆ ಏನಿದೆ ಕಾವರಾಡಿ, ಅದಕ್ಕೆ ಯಾವುದೇ ನೀರಿನ ಕೊರತೆ ಆಗಬಾರ್ದು ಅಂತೇಳಿ ಮುಖ್ಯಮಂತ್ರಿಗೆ ನಾವು 2023ರಲ್ಲಿ ಲೆಟ್ರ್ ಕೊಟ್ಟಿದ್ದೇವೆ. ಆ ಲೆಟ್ರ್ ಪ್ರಕಾರ ಬ್ಯಾಕ್ಹೋಲ್ ಏನು ಕೆಳಗೆ ಹಾಕಿ ಅಂತ ಕೇಳ್ಕೊಂಡಿದ್ದೇವೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯಲ್ಲಿ ಯಾವುದೇ ತೀರ್ಮಾನ ಕೊಟ್ಟರು ಸಹ ನಾವು ಕಾಂಗ್ರೆಸ್ ಪಕ್ಷ ಒಪ್ಕೊಳ್ತೇವೆ. ಸಿದ್ದಾಪುರ ಏನು ಏತ ನೀರಾವರಿ ಏನು ಯೋಜನೆ ಆರಂಭ ಆಗಿದೆ, ಈ ಯೋಜನೆಯಲ್ಲಿ ಕೇವಲ 30% ರೈತರಿಗೆ ಮಾತ್ರ ನೀರಿದೆ. 4,000 ಹೆಕ್ಟೇರ್ ಭೂಮಿ ಪ್ರದೇಶದಲ್ಲಿ 1,000 ಚಿಲ್ಲರೆ ಹೆಕ್ಟೇರ್ ಭೂಮಿಗೆ ಮಾತ್ರ ನೀರು ಹೋಗ್ತಾ ಇದೆ. ಇವತ್ತು 18-20 ವಾರ್ಡ್ಗಳಿದೆ. 7 ಗ್ರಾಮಗಳಲ್ಲಿ 18-20 ವಾರ್ಡ್ಗಳಿದೆ. ಆ ವಾರ್ಡ್ಗಳಲ್ಲಿ ಕೇವಲ 4-5 ವಾರ್ಡಿಗೆ ಮಾತ್ರ ನೀರು ಹೋಗ್ತಾ ಇದೆ. ಉಳಿದ ಏನು ನೀರಾವರಿ ಯೋಜನೆ ಇದೆ, ಉಳಿದ ಭಾಗದ ರೈತರಿಗೆ ನೀರು ಕೊಡ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸಿದ್ದಾಪುರ ಏತ ನೀರಾವರಿಯಲ್ಲಿ ನಮ್ಮ ಆಗ್ರಹ ಇವತ್ತಿನ ಪಾದಯಾತ್ರೆ ಮೂಲಕ ಆ ಉಳಿದ ಅಷ್ಟು ಜನರಿಗೆ 3,000 ಹೆಕ್ಟೇರ್ ಭೂಮಿಗೆ ನೀರು ಕೊಡಬೇಕು. ಆ ನೀರು ಕೊಡುವುದರೊಂದಿಗೆ ಎಲ್ಲ ಜನರಿಗೂ ಎಲ್ಲ ರೈತರಿಗೂ ನೀರು ಸಿಗುವಂತ ವ್ಯವಸ್ಥೆ ಆಗಬೇಕು. ಇವತ್ತು ಹೆನ್ನಬೈಲಿಗೆ ನೀರಿಲ್ಲ, ಗೆದ್ದೋಡಿಗೆ ನೀರಿಲ್ಲ, ಹೊಸಂಗಡಿಗೆ ನೀರಿಲ್ಲ, ಎಡಮಗೆಗೆ ನೀರಿಲ್ಲ, ನಮ್ಮ ಕರ್ಮನೆಗೆ ನೀರಿಲ್ಲ, ಹಾಗೆ ತಗ್ಗುಂಜೆಗೆ ನೀರಿಲ್ಲ.